ನಮಸ್ತೆ, ನಾನು ರಾಧಿಕಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ಪನ್ನೀರ್ ಗ್ರೇವಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಬಟಾಣಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಬಿಡ್ಬೇಕು. ಬಟಾಣಿನ ಬೇಯಿಸೋಕೆ ಇಟ್ಬಿಟ್ಟು ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಗೋಡಂಬಿ ಎರಡು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಬೇಯಿಸೋಕೆ ಇಟ್ಕೋಬೇಕು. ನಿಮಗೆ ಎಷ್ಟು ಪನ್ನೀರ್ ತೊಗೊತೀರೋ ಅದ್ರ ಮೇಲೆ ಈರುಳ್ಳಿ ಗೋಡಂಬಿ ಹಾಕ್ಕೋಬೋದು. ಅದು ಸ್ವಲ್ಪ ಈರುಳ್ಳಿ ಕಲರ್ ಒಂಥರ ಚೇಂಜ್ ಆಗುತ್ತೆ. ಆವಾಗ ಅದನ್ನು ಸೋಸ್ಬಿಟ್ಟು ಇಟ್ಕೊಂಬಿಡಿ. ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಅದಕ್ಕೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಉರಿಯೋವಾಗ ಹಾಕ್ಕೊಂಡ್ರೂ ಆಗುತ್ತೆ. ಇದಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಡಾರ್ಕಾಗಿ ಬರುತ್ತೆ ಅಂತ ಬೇಯಿಸೋಕೆ ಹಾಕ್ಕೊಬೋದು. ನಾನು ಬೇಯಿಸೋಕೆ ಹಾಕ್ಕೊಂಬಿಡ್ತೀನಿ, ಉರಿಯೋಕ್ಕೆ ಬೇಕಾದರೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ತಿರ್ಗಾ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಬಟರು ಹಾಕ್ಬೋದು, 2 ಸ್ಪೂನು ಎಣ್ಣೆನೂ ಹಾಕ್ರಿ. ಸ್ವಲ್ಪ ಗ್ರೇವಿ ಅಲ್ವಾ, ಅದಕ್ಕೆ ಎಣ್ಣೆ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಬಟರು ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಹಾಕಿದ್ದೀನಿ. ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಮರಾಠಿ ಮೊಗ್ಗು, ಯಾಲಕ್ಕಿ, ಸ್ಟಾರ್ ಹೂವು, ಚಕ್ಕೆ, ಲವಂಗ ಅದೆಲ್ಲ ಹಾಕಿ 1-2 ನಿಮಿಷ ಸ್ವಲ್ಪ ಫ್ರೈ ಮಾಡಬೇಕು. ಅದನ್ನು ಸ್ವಲ್ಪ ಸ್ಮೆಲ್ಲೆಲ್ಲ ಅದು ಘಮ ಅಂತ ಸ್ಮೆಲ್ ಬರುತ್ತೆ, ಏಲಕ್ಕಿ ಹಾಕಿರ್ತೀವಲ್ಲ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ. ಟೇಸ್ಟ್ ಅದು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಇಷ್ಟ ಆಗಿಲ್ಲ ಅಂದರೂ ಚೆನ್ನಾಗಿರುತ್ತೆ ಟೇಸ್ಟು. ಸೋಂಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಲರ್ ಸ್ವಲ್ಪ ಬ್ರೌನ್ ಕಲರ್ ಆದಾಗ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಗೋಡಂಬಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒಂಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಅದು ಮಾಡಿದಾಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಎಲ್ಲ ಚೇಂಜ್ ಆಗಬೇಕು ಅಂತಿಲ್ಲ. ಹಾಗೆ ಒಂದು ಸ್ವಲ್ಪ ನಿಮ್ಗೆ ಇಷ್ಟ ಇದ್ದರೆ ಬೆಳ್ಳುಳ್ಳಿ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೋಬೋದು. ಕೆಲವು ಜನ ಎಲ್ಲ ಹುರಿದ್ಬಿಟ್ಟೆ ಹಾಕ್ಕೊತಾರೆ. ನಾನು ಈರುಳ್ಳಿ ಬೇಗ ಕಲರ್ ಬರಲಿ ಅಂತ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಡ್ತೀನಿ, ಅದಕ್ಕೆ ಒಂದು ಸ್ವಲ್ಪ ಬೇಗ ಆಗುತ್ತೆ. ಆಮೇಲೆ ಈ ಪೇಸ್ಟ್ಗೆ ಎಲ್ಲ ಬೇಯಿಸಿರ್ತೀವಲ್ಲ, ಗೋಡಂಬಿ, ಈರುಳ್ಳಿ, ಇದು ಬಾಡಿಗೆ ಮೆಣಸಿನ್ಕಾಯಿನ ಮಿಕ್ಸಿಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ಳಿ. ನಾನೀಗ ಹೊಸ್ದಾಗಿ ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ರೆಸಿಪಿ ಬೇಕೋ ಕೇಳಿ. ಈಗ ಪೇಸ್ಟು ನುಣ್ಣಗೆ ರುಬ್ಬಿದ್ದೀವಲ್ಲ, ಅದನ್ನು ಸಪ್ರೇಟಾಗಿ ಅಲ್ಲಿ ಇಟ್ಬಿಟ್ಟು ಈರುಳ್ಳಿ ಫ್ರೈ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ಕ್ಯಾರೆಟು ಹಾಕ್ಕೋಬೋದು, ಇಲ್ಲ ಬೆಲ್ ಪೇಪರ್ಸು ಯೆಲ್ಲೋ ಗ್ರೀನ್ ಎರಡೂ ಹಾಕ್ಕೋಬೋದು. ನಾನಿಲ್ಲ, ನನ್ನ ಮಕ್ಳು ಇಷ್ಟಪಡಲ್ಲ ಅಂತ ಹಾಕ್ಕೊಳ್ಳಲ್ಲ. ಅದು ಫ್ರೈ ಆದಮೇಲೆ ಒಂದು ದೊಡ್ಡ ಟೊಮೊಟೊ, 1-2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಆಯಿಲೆಲ್ಲ ಮೇಲೆ ಬರೋವರೆಗೂ ಸ್ವಲ್ಪ ಬಿಡಬೇಕು. ಆಗ ಬಿಟ್ಟಾಗುತ್ತಾ ನಾನು ಅರಿಶಿನ ಹಾಕಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಂಗೆ ಬಾಣಲಿಲಿ ಫ್ರೈ ಮಾಡ್ತಾ ಇರಬೇಕು, ಇಲ್ಲಾಂದರೆ ಬೇಗ ತಳ ಅಂಟ್ಬಿಡುತ್ತೆ. ಅದು ಫ್ರೈ ಮಾಡ್ತಾಯಿದ್ರೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಹಂಗೆ ಸೌಟಲ್ಲಿ ಸ್ಮ್ಯಾಶ್ ಮಾಡ್ತಾ ಇರ್ಬೋದು. ಆಮೇಲೆ ಬಾಣಲಿ ಇಟ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಪನ್ನೀರ್ ಇರುತ್ತಲ್ಲ, ನಾನು ಇಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಆ ಪನ್ನೀರ್ಗೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು, ಬೇಕಂದರೆ ಜೀರಾ ಪೌಡರ್, ಧನಿಯಾ ಪೌಡರ್ ಎಲ್ಲ ಹಾಕಿ ಫ್ರೈ ಥರ ಮಾಡ್ಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈ ಕಡೆ ಆ ಕಡೆ ಕಲರ್ ಚೇಂಜ್ ಆಗಬೇಕದು. ನಾನು ಇದರಲ್ಲಿ ಕಸ್ತೂರಿ ಮೆಥಿ ಹಾಕಿದ್ದೀನಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಸಿ ತಿಂದ್ರೂ, ಫ್ರೈ ಮಾಡಿರೋದು ತಿಂದ್ರೂ ಚೆನ್ನಾಗಿ ಕಾಣುತ್ತೆ ಅಂತ. ಅದು ಫ್ರೈ ಮಾಡಿಬಿಟ್ಟು ಆಮೇಲೆ ಫ್ರೈ ಆಗ್ತಾ ಇರೋದನ್ನ ನೋಡ್ಬೇಕು, ಬಾಣಲಿಲಿ ಎಲ್ಲಿ ತಳ ಅಂಟ್ಬಿಡುತ್ತೋ ಅಂತ. ಆಮೇಲೆ ನಾವು ಏನು ಪೇಸ್ಟ್ ಮಾಡಿದ್ದೀವಿ, ಗೋಡಂಬಿನೂ ಈರುಳ್ಳಿ ಇದು ಮೆಣಸಿನ್ಕಾಯಿ ಹಾಕಿ ಆ ಪೇಸ್ಟ್ನ ಈ ಬಾಣಲಿಗೆ ಹಾಕ್ಬಿಟ್ಟು ಗೋಡಂಬಿ ಹಾಕಿರ್ತೀವಲ್ವ, ಸ್ವಲ್ಪ ಬೇಗ ತಳ ಅಂಟ್ಬಿಡುತ್ತೆ. ಅದಕ್ಕೆ ಒಂಚೂರು ನೀರು, ಮಸಾಲೆ ನೀವು ಹಾಕಿದ ತಕ್ಷಣವೇ ಒಂದು ಸ್ವಲ್ಪ ನೀರು ಹಾಕ್ಬಿಡಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಫುಲ್ ನೀರೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಾಡಿಸ್ತಾ ಇರಬೇಕು. ಬೇಗ ತಳ ಅಂಟ್ಬಿಡುತ್ತೆ ಗೋಡಂಬಿ ಹಾಕಿರೋದ್ರಿಂದ. ನೀರು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಹಂಗೆ ಇದು ಸೌಟಲ್ಲಿ ಹಿಂಗೆ ಮಾಡ್ತಾಯಿರಿ, ತಳ ಅಂಟ್ದಿರೋ ಥರ ಅಲ್ಲಾಡಿಸ್ತಾ ಇರಿ.
ನೀರು ಫುಲ್ಲು ಬೇಕಂದ್ರೆ ಒಂದೇ ಸಲ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಕುದ್ದು ಕಮ್ಮಿ ಆಗುತ್ತೆ. ನಾನು ಆ ಥರ ಒಂದೇ ಸಲ ಹಾಕಲ್ಲ, ಬರೀ ಮಸಾಲೆ ನೀರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಟ್ಟಿರ್ತೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ, ನೀವು ಮೆಣಸಿನ್ಕಾಯಿ ಹಾಕಿರೋದು ಅಷ್ಟು ಖಾರ ಇರಲ್ಲ, ಬ್ಯಾಡ್ಗೆ ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕಿರ್ತೀರ, ಅದಕ್ಕೆ ಒಂದು ಫುಲ್ ಸ್ಪೂನು ಇದು ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಅದನ್ನು ತಿರ್ಗಾ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ತಳ ಅಂಟಬಾರ್ದು, ಅಂಟಿದ್ರೆ ಟೇಸ್ಟ್ ಫುಲ್ಲು ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಈ ಟೈಮಲ್ಲಿ ಬೇಕಂದರೆ ನೀವು ನೀರಲ್ಲಿ ಬ್ಯಾಲೆನ್ಸ್ ನೀರನ್ನು ಇದಿರುತ್ತೆ, ಫುಲ್ಲು ಮಸಾಲೆ ಮೆತ್ಕೊಂಡ್ಬಿಟ್ಟಿರುತ್ತೆ ಆ ಗೋಡಂಬಿ ರುಬ್ಬೋದ್ರಿಂದ. ಆ ನೀರೆಲ್ಲ ಹಾಕ್ಬಿಡಿ. ಆಮೇಲೆ 1-2 ಹಸಿಮೆಣ್ಸಿನ್ಕಾಯಿ, ಇದು ಟೇಸ್ಟಿಂಗಿಗೆ ಖಾರ ಏನಿರಲ್ಲ, ಇದು ಬೆಳ್ಳಗಿರೋ ಹಸಿಮೆಣ್ಸಿನ್ಕಾಯಿ ಇದ್ದೀನಿ. ಒಂದು ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಕಸೂರಿ ಮೆಥಿ ಹಾಕಿದ್ಮೇಲೆ ಬಟಾಣಿ ನಾವೇನು ಬೇಯಿಸಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಬಿಡೋದು. ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಎಲ್ಲ ಮಸಾಲೆ ಒಂದು ಮೆತ್ಕೊಳ್ಳಿ ಅಂತ ಬಿಟ್ಬಿಟ್ಟು, ಆಮೇಲೆ ಅದಕ್ಕೆ ಪನ್ನೀರು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪನ್ನೀರು ಹಾಕ್ಬಿಟ್ಟು ಎಲ್ಲ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚು ಇಡ್ಬೋದು. ನಾನು ತಳ ಅಂಟ್ಬಿಡುತ್ತೇನೋ ಅಂತ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಹಂಗೆ ಒಂದು 5-10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಕುದಿಯೋಕ್ಕೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಹಂಗೆ ಇಟ್ಬಿಡಿ, 1-2 ನಿಮಿಷ. ಹಿಂಗೆ 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ, ಅದು ಕುದೀತಾ ಇರುತ್ತೆ. ಯೂಟ್ಯೂಬ್ ಚಾನಲಲ್ಲಿ ಇವಾಗ ನಾನು ಶಾರ್ಟ್ಸ್ ಹಾಕ್ತಾ ಇದ್ದೀನಿ, ಅದಕ್ಕೆಲ್ಲ ನಂಗೆ ತುಂಬ ಲೈಕ್ಸ್ ಬರ್ತಾ ಇದೆ. ನಾನು ಈಗಲೇ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ನನಗೆ ಎಲ್ಲ ಅದು ಲೈಕ್ಸ್ ಎಲ್ಲ ನೋಡ್ತಾ ಇದ್ದರೆ ಇನ್ನೂ ಬೇರೆ ಒಳ್ಳೊಳ್ಳೆ ರೆಸಿಪಿ ಮಾಡಬೇಕು ಅಂತ ತುಂಬ ಮೋಟಿವೇಟ್ ಆಗ್ತಾ ಇದೆ ನನಗೆ. ಹಿಂಗೆ ನಿಮ್ಮ ಸಪೋರ್ಟ್ ಎಲ್ಲ ನನಗಿರಬೇಕು. ಹಿಂಗೆ ನಿನ್ನ ಮಕ್ಕಳು ಕಾಲೇಜು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದರೆ ಏನಪ್ಪ ಮಾಡೋದು ಅನ್ನಿಸ್ದಾಗ ನಾನೀಗ ಲಂಚ್ ಬಾಕ್ಸ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅದು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ಶಾರ್ಟ್ ವೀಡಿಯೋಸು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಆಡಿಯೋ ಕೊಡ್ತಾ ಇರಲಿಲ್ಲ, ಇವಾಗ ಲಾಂಗ್ ವೀಡಿಯೋಸ್ಗೆಲ್ಲ ಎಲ್ಲರೂ ಕೇಳಿದ್ದಾರೆ ಆಡಿಯೋ ಕೊಡಿ, ನೀವು ಬರೀ ಹಂಗೆ ಆಗ್ತಾ ಇದ್ದೀರಾ, ಫಾಸ್ಟ್ ಆಗ್ತಾ ಇದೆ ಗೊತ್ತಾಗಲ್ಲ ಅಂತ. ಅದಕ್ಕೆ ಈಗ ವೀಡಿಯೋಸ್ ಕೊಡೋದು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನೀವೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಮಾಡ್ತಾ ಇರಿ. ನನಗೂ ನಿಮ್ಮಿಂದ ಎಲ್ಲರಿಂದ ತುಂಬ ಖುಷಿಯಾಗಿದೆ. ಹಿಂಗೆ ಈ ರೆಸಿಪೀಸ್ ಎಲ್ಲ ನೀವು ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.